ಶೇಖರ್, ಈಗ ನನ್ನ ಕಾಂಗ್ರೆಸ್ನ ಸ್ನೇಹಿತರು ಹೇಳ್ತಾ ಇದ್ರು ಅದೇನು ಗ್ಯಾರಂಟಿ ಅನುಷ್ಠಾನ ಸಮಿತಿ ಇದೆಯಲ್ಲ ಅವರೇ ರಿಪೋರ್ಟ್ ಕೊಟ್ಟಿದ್ದಕ್ಕೆ ಇಷ್ಟೊಂದು ಹಗರಣ ಆಗಿದೆ ಅಂತ ಗೊತ್ತಾಗಿದ್ದಂತೆ. ಹಗರಣ ಅಲ್ಲ ರೀ, ತಡೀರಿ ಒಂದು ನಿಮಿಷ. ಎಷ್ಟು ದುರುಪಯೋಗ ಆಗಲ್ಲ kindly correct, ದುರುಪಯೋಗ ಮಿಸ್ಯೂಸ್ ಆಗಿದೆ. ಮಾಹಿತಿ ಜನರಿಗೆ ಸರಿ, ಹೋಗ್ಬೇಕು. ನೀವು ಸುಮ್ಮನೆ ಏನಾದರೂ precious time ರೀ, ಹಾಳು ಮಾಡ್ಬೇಡಿ, please. ಕೊಲೆ ಆಗ್ಬಿಡ್ತು ಅಂತ I have precious 15 minutes, I please. agree. Please. But wrong Yes, ಚಂದ್ರಶೇಖರ್ ಅವರೇ ಮಾತಾಡಿ. ಈಗ ರಿಪೋರ್ಟ್ ಕೊಡ್ತಂತಲ್ಲ, ಈ ರಿಪೋರ್ಟ್ ಮೂರಷ್ಟಿಂದ ಕೊಡಬೇಕು ಅಂತ ಅನ್ಸೇ ಇಲ್ಲ. ಇಲ್ಲ, ನಿದ್ದೆ ಮಾಡ್ತಾರೆ. ಮೂರಷ್ಟಿಂದ ಪ್ರತಿ ತಿಂಗಳು 2 ಕೋಟಿ ರೂಪಾಯಿ ಹೋಗ್ತಾ ಇರೋದು ಅವ್ರಿಗೆ. ಈ ಅಧ್ಯಕ್ಷ ಮತ್ತೆ ಸಮಿತಿ ಇದೆ, ಪ್ರತಿ ತಿಂಗಳು 2 ಕೋಟಿ ರೂಪಾಯಿ ನಮ್ಮ ಬಡ ದಲಿತರ, ರೈತರ, ಹೆಣ್ಮಕ್ಳ ಏನು ಟ್ಯಾಕ್ಸ್ ಹಣದಲ್ಲಿ 2 ಕೋಟಿ ರೂಪಾಯಿ ಇವರ ಕಾರ್ಯಕರ್ತರಿಗೆ ಹೋಗ್ತಾ ಇರೋದು. ಏನಕ್ಕೆ ಅವ್ರು ಕೊಟ್ಟು ರಿಪೋರ್ಟ್ ಕೊಟ್ಟಂತೆ 3 ವರ್ಷ ಆದ್ಮೇಲೆ, ಅಂದ್ರೆ ಸಿದ್ದರಾಮಯ್ಯ ಇರೋವರೆಗೂ ಎಲ್ಲರಿಗೂ ಲೂಟಿ ಹೊಡ್ಕೊಳ್ಳಿ ಅಂತ ಬಿಟ್ಬಿಟ್ಟಿದ್ರು. ಅದು ಇವ್ರ ಪದ, ಅದು ಇವ್ರು ಹೇಳ್ತಿರೋದು, ಕಾಂಗ್ರೆಸ್ ಅವ್ರು ಹೇಳ್ತಿರೋದು. ಏನ್ ಹೇಳ್ತಾರೆ, ಕರ್ನಾಟಕದ ಭರವಸೆ ಅಂತೇಳಿ. ಇಷ್ಟು ಸಹ ಭರವಸೆ ಇರಲಿಲ್ಲ, 3 ವರ್ಷ ತಿಂದು ತೆಗ್ತಾ ಇದ್ರು. ಸತ್ತವರ ಅಕೌಂಟ್ಗೆ ಹೋಗ್ತಾ ಇತ್ತಂತೆ ಸುಮಾರು ಏನು 68,777 ಸತ್ತವರ ಅಕೌಂಟ್ಗೆ ಹೋಯ್ತಂತೆ. ಹಾಗಾದ್ರೆ ದುಡ್ಡೆಲ್ಲ ಎಲ್ಲೋಯ್ತು ಸಿಂಧೂರ? ಅದು ಅವ್ರ ಅಕೌಂಟ್ ಹೋಗಿ ಮನೆಯವ್ರು ಯೂಸ್ ಮಾಡ್ತಾರೆ. ಉತ್ತರ ಕೊಡಬೇಕಾ ಅಥವಾ ಯಾರು ಉತ್ತರ ಕೊಡಬೇಕು? DCM ಆಗಿದ್ರು ಉತ್ತರ ಕೊಡೋದು ಬೇಡವಾ ಅದಕ್ಕೆ? 68,777 ಪ್ರತಿ ತಿಂಗಳು 22 ತಿಂಗಳು ದುಡ್ಡು ಹೋಗಿದೆಯಲ್ಲ. ಏನ್ ಮಾಡ್ತಿದ್ವಿ ಇವ್ರ ಅನುಷ್ಠಾನ ಸಮಿತಿ? ಒಂದ್ ಕಡೆಗೆ ಅಲ್ಲಿ ಬೇರೆ ಲೂಟಿ ಹೊಡಿಯೋದು, ಇನ್ನೊಂದ್ ಕಡೆಗೆ ಇವರಿಗೆ ಸಂಬಳ ಕೊಟ್ಟು ಬೇರೆ ಲೂಟಿ ಮಾಡೋದು. ಈಗ ಬೇರೆ ಭಾರತ ಜೋಡೋ ಸಮಿತಿ ಮಾಡ್ತಾರಂತೆ, ಅದಕ್ಕೆ ಬೇರೆ 1,000 ಕೋಟಿ ಅಂತೆ. ಯಾರು ಇವ್ರಪ್ಪನ ಮೇಲೆ ದುಡ್ಡು ಏನ್ರಿ ಇದು? ಬಡ ಜನಗಳ ದುಡ್ಡು. ಇವತ್ತು ಹಳ್ಳಿಗಳ ರೈತರು ಜೀವನ ಮಾಡೋಕ್ಕಾಗ್ತಾ ಇಲ್ಲ ಸಿಂಧೂರ. ಆಮೇಲೆ ಓಟ್ ತಗೊಳ್ಳೋದಕ್ಕೋಸ್ಕರ ಏನೇನು ಡೈಲಾಗ್ ಹೊಡ್ತಿದ್ದು ಸಿದ್ದರಾಮಯ್ಯವರು. ನಾಚಿಕೆ ಆಗ್ಬೇಕು ಇವ್ರಿಗೆ. ಕಾಕಾ ಪಾಟೀಲ ನಿನಗೂ ಫ್ರೀ, ಮಾದೇವಪ್ಪ ನಿನಗೂ ಫ್ರೀ. ಕಾಕಾ ಪಾಟೀಲನ ಆಸ್ತಿ 690 ಕೋಟಿ ಡಿಕ್ಲೇರ್ಡ್ ಆಸ್ತಿ. ಮಾದೇವಪ್ಪದ ಡಿಕ್ಲೇರ್ಡ್ ಆಸ್ತಿ 1,100 ಕೋಟಿ ರೂಪಾಯಿ. ಯಾರಪ್ಪನ ಮನೆ ದುಡ್ಡ್ರಿ ಇದು? ಎಲ್ಲರೂ ಕೊಡ್ತೀನಿ ಅಂತ ಹೇಳಿದವರು ಇವಾಗ ಇವರಿಗೆ ಟ್ಯಾಕ್ಸ್ ಪೇಯರ್ ಅಲ್ದವರು. ನನ್ನ ಹೆಂಡತಿಗೂ ಬಸ್ ಚಾರ್ಜ್ ಫ್ರೀ. ಅವ್ರು ಯಾರು ನಮ್ಮ ಶೋಭಾ ಮೇಡಮ್ ಇದ್ರು, ಶೋಭಾ ನಿನಗೂ ಫ್ರೀ ಅಂತೆ. ತಗೊಂಡಿಲ್ವ ಅವರು? ಈಗ ಶುರುವಾಗಿದೆ ಇವ್ರಿಗೆ. ಅವಾಗ ಜ್ಞಾನ ಇರ್ಲಿಲ್ವ ಅವ್ರಿಗೆ? ಬಡವ್ರ ದುಡ್ಡು ಕದ್ದು ಕೊಡ್ತಾ ಇದೀವಿ, ನಮ್ಮ ಅಪ್ಪನ ಮನೆ ದುಡ್ಡಲ್ಲ ಇದು, ಬಡವ್ರ ದುಡ್ಡು ಕೊಡ್ಬೇಕಾದ್ರೆ ಬಡವರಿಗೆ ಹೋಗ್ಬೇಕು ಅಂತ ಸಾಮಾನ್ಯ ಜ್ಞಾನ ಇರ್ಲಿಲ್ವ ಅವ್ರಿಗೆ? ಅಲ್ಲ, ಅವಾಗ ಹಂಗೆ ಹೇಳಿದ್ರೆ ಓಟ್ ಆಗ್ತಾ ಇರ್ಲಿಲ್ವಲ್ಲ. ಇವಾಗ ಬೇಕಾಗಿತ್ತ ಇವ್ರಿಗೆ? ಹಾಗಾದ್ರೆ ಇಲ್ಲಿವರೆಗೂ ಇವ್ರು ಹೇಳಿರೋ ರೀತಿನೇ 79 ಕೋಟಿ ರೂಪಾಯಿ ಹಗರಣ ಆಗಿದೆಯಲ್ಲ, ಯಾರು ತಂದು ಕೊಡ್ತಾರೆ? ಎಲ್ಲೋಯ್ತು 89 ಕೋಟಿ? ನಿಮ್ಮ ಚೀಫ್ ಮಿನಿಸ್ಟರ್ ಫ್ಲೋರಲ್ ಒಪ್ಕೊಂಡ್ರಲ್ಲ, ವಾಲ್ಮೀಕಿ 89 ಕೋಟಿ ಹಗರಣ ಆಗಿದೆ ಅಂತೇಳಿ. ಎಲ್ಲೋಯ್ತು 89 ಕೋಟಿ? ಸಮೀವುಲ್ಲಾ ಸರ್, ಆಲ್ರೈಟ್ ಚಂದ್ರಶೇಖರ್ ಜಿ, ಒಂದು ನಿಮಿಷ. ಸಮೀವುಲ್ಲಾ ಸರ್, ನನಗೆ ಇನ್ನೊಂದು ಬಹಳ ದೊಡ್ಡ ಪ್ರಶ್ನೆ ಸರ್. ಇವತ್ತು ಇಷ್ಟು ಹಣ ದುರುಪಯೋಗ ಆಗಿದೆ ಅಥವಾ ಇನ್ನೊಂದಷ್ಟು ಸೋರಿಕೆ ಆಗಿದೆ, ಹಿಂಗೆಲ್ಲ ಹೋಗಿದೆ ಅಂತ ಹೇಳುವಾಗ ಪರಿಷ್ಕರಣೆ ಮಾಡೋದು ಇಟ್ ಇಸ್ ಅ ಪ್ರೊಸೀಜರ್. 3 ವರ್ಷದಲ್ಲಿ ಪ್ರತಿ ವರ್ಷ ಇವರು ಪರಿಷ್ಕರಣೆ ಮಾಡಬೇಕಾಗಿತ್ತು, ಮಾಡಲಿಲ್ಲ. ಇವತ್ತು ಇಷ್ಟು ದೊಡ್ಡ ಮಟ್ಟದ ಹಣ ಈ ರೀತಿ ಆಗಿದೆ ಅಂತ ಹೇಳುವಾಗ ಡೋಂಟ್ ಯು ಥಿಂಕ್ ಸರ್, ಇಂಡೈರೆಕ್ಟ್ ಆಗಿ ಹೌದು ಹಿಂದಿನ ಸರ್ಕಾರದಲ್ಲಿ ನಮ್ಮ ಈ ಯೋಜನೆಗಳಲ್ಲಿ ಒಂದಷ್ಟು ಹಗರಣ ನಡೆದಿದೆ, ಒಂದಷ್ಟು ಹಣ ವೇಸ್ಟ್ ಆಗಿ, ಇದನ್ನ ಸರ್ಕಾರ ಒಪ್ಕೊಂಡಂಗಾಗಿಲ್ವಾ ಸರ್? ಒಪ್ಕೊಂಡಂಗೆನೆ ಚೀಫ್ ಮಿನಿಸ್ಟರ್ ಅದನ್ನ ಹೇಳ್ತಿದ್ದಾರೆ. ಈ ತರ ಹಿಂಗ್ ಹೋಗಿದೆ ಅಂತ ನೇರವಾಗಿ ಹೇಳಿದ್ದಾರೆ. ಇವತ್ತು ಅವ್ರು ಹೇಳಿದ್ದಾರೆ ಪೋನ್ಜಿ ಸ್ಕೀಮಿಗೆ ದುಡ್ಡು ಹೋಗಿದೆ ಅಂತ ಹೇಳಿ. ಮತ್ತೆ ಇವತ್ತು ಏನ್ ಸರ್ ಸ್ಪಾನ್ಸಿ ಸ್ಕೀಮಿಗೆ ದುಡ್ಡು ಹೋಗುತ್ತೆ ಅಂತಂದ್ರೆ ಏನ್ ಸರ್ ಅರ್ಥ? ಹೋಗಿದೆ ಅಂತ ಅವ್ರು ಹೇಳಿದಾರೆ. ಅದು ಹೀಗಾಗಿ ಗೌರ್ಮೆಂಟ್ ಅಡ್ಮಿಟ್ ಮಾಡ್ಕೊತಿದೆ. ಮತ್ತೆ ವಸೂಲಿನೂ ಮಾಡ್ತೀವಿ ಅಂತ ಹೇಳಿದಾರೆ ಅವರು. ನಾವು ಯಾವ್ಯಾವ ಅಕೌಂಟಿಗೆ ಹಣ ಹೋಗುತ್ತೆ ನಾವು ಅದನ್ನ ವಸೂಲಿನೂ ಮಾಡ್ತಿದೀವಿ. ಅದನ್ನ ಹೆಂಗೆ 2,000 ರೂಪಾಯಿ ಅವ್ರು ಯಾರ್ಯಾರ ಅಕೌಂಟಿಗೆ 2,000 ರೂಪಾಯಿ ಅವ್ರ ಪರಿಸ್ಥಿತಿ ಎಂತದ್ದು ಇರುತ್ತೋ, 2,000 ತಗೊಂಡು ಖರ್ಚು ಮಾಡ್ಕೊಂಡಿರೋರ ಪರಿಸ್ಥಿತಿ. ಹಿಂಗಾಗಿ ಇದು ತುಂಬಾ ಕಾಂಪ್ಲಿಕೇಟೆಡ್ ಇದು ಇಡೀ ಸಿಸ್ಟಮ್. ನನಗೆ ಏನು ತುಂಬಾ ಒಂಥರ ನಗೆಪಾಟ್ಲು ಅಂತ ಅನ್ನಿಸ್ತಿದೆ ಅಂತಂದ್ರೆ, ಇಷ್ಟು ದೊಡ್ಡ ಅನುಭವಿ ರಾಜಕಾರಣಿಗಳು ಇತ್ಕೊಂಡು ಸಿದ್ದರಾಮಯ್ಯನವರಂತ ಆರ್ಥಿಕ ಒಂದು ಫಿನಾನ್ಷಿಯಲಿ ಬಹಳ ದೊಡ್ಡ ಏನೋ ಅನುಭವ ಇರುವಂತ ರಾಜಕಾರಣಿ ಇತ್ಕೊಂಡು, ಇಷ್ಟು ದೊಡ್ಡ ಅನುಭವಿ IAS KS ಆಫೀಸರ್ಗಳು ಇತ್ಕೊಂಡು ಈ ಯೋಜನೆಗಳು ಈ ರೀತಿ ದುರುಪಯೋಗ ಆಗ್ತಾ ಇದೆ, ಯೋಜನೆಗಳಲ್ಲಿ ಇಷ್ಟು ಸ್ಪಾನ್ಸಿ ಸ್ಕೀಮಿಗೆ ದುಡ್ಡು ಹೋಗಿದೆ, ಸತ್ತವರ ಅಕೌಂಟ್ಗೆ 22 ತಿಂಗಳು ದುಡ್ಡು ಹೋಗಿದೆ ಅಂತ ಅಂತಾರೆ ಅಂತಂದ್ರೆ ಇದು ನಿಜವಾಗ್ಲೂ ನಗೆಪಾಟ್ಲು ಸರ್. ಇವರು ಆಡಳಿತ ಯಾವ ರೀತಿ ನಡೆಸಿದ್ರು ಅನ್ನೋದಕ್ಕೆ ಇದು ಕೈಗನ್ನಡಿ. ಇದು ಈಗ ಸಾಮಾನ್ಯವಾಗಿ ಸಿಂಧೂರಾವ್ರೆ ಯೂಶಲಿ ಏನಾಗೋದು, ಈಗ ಮೊದಲೆಲ್ಲ ಇತ್ತು ಆಶ್ರಯ ಯೋಜನೆ, ಬೇರೆ ಬೇರೆ ಯೋಜನೆಗಳಲ್ಲಿ ಫಲಾನುಭವಿಗಳನ್ನ ಲೋಕಲ್ ಬಾಡೀಸ್ ಸೆಲೆಕ್ಟ್ ಮಾಡ್ತಿದ್ರು. ಗ್ರಾಮ ಪಂಚಾಯತಿಗಳು ಫಲಾನುಭವಿಗಳನ್ನ ಸೆಲೆಕ್ಟ್ ಮಾಡ್ತಿದ್ರು ಆಫೀಸ್ಗಳ ಸಮ್ಮುಖದಲ್ಲಿ. ನಮ್ಮ ಪಂಚಾಯತ್ ರಾಜ್ ವ್ಯವಸ್ಥೆನಲ್ಲಿ ಆಶ್ರಯ ಮನೆ ಇರ್ಬೋದು, ಅಥವಾ ಪೆನ್ಷನ್ಸ್ಗಳು ಇರ್ಬೋದು, ಮತ್ತೊಂದು ಇರ್ಬೋದು. ಈ ಎಲೆಕ್ಷನ್ಗಳೇ ಆಗ್ದಲೆ ಲೋಕಲ್ ಬಾಡೀಸೇ ಇಲ್ಲ. ಎಕ್ಸಾಕ್ಟ್ಲಿ ಸರ್, ಲೋಕಲ್ ಬಾಡಿ ಸಿಸ್ಟಮೇ ಇಲ್ಲ ನಮ್ಮಲ್ಲಿ. ಹಿಂಗಾಗಿ ಫಲಾನುಭವಿಗಳನ್ನ ಅವ್ರು ಯಾರೋ ಅಪ್ಲೈ ಮಾಡ್ತಾರೆ, ಲೋಕಲ್ MLAs ಗಳು ಅವ್ರಿಗೆ ಬೇಕಾಗಿರುತ್ತೆ ಅಥವಾ ಇನ್ಯಾರೋ ಬೇಕಾಗಿರುತ್ತೆ. ಆಫೀಸ್
ಸಿಸ್ಟಮ್ Exactly, sir. ಫಲಾನುಭವಿಗಳ ಸೆಲೆಕ್ಷನ್ ಸಿಸ್ಟಮ್ ಬೇಸಿಕ್ ಅಲ್ಲೇ ಸರ್ ಎಕ್ಸಾಕ್ಟ್ಲಿ ನಾನು ಇಷ್ಟೋ ತನಕ ಬರೀ ಗೃಹ ಲಕ್ಷ್ಮಿ ಬಗ್ಗೆನೂ ಮಾತಾಡಿದೆ, ಗೃಹ ಜ್ಯೋತಿದ್ ಒಂದು ಫ್ಯೂ ಮಿನಿಟ್ಸ್ ಮಾತಾಡ್ಬಿಡ್ತೀನಿ ನಾನು. ಸರ್ ಪ್ರತಿ ತಿಂಗಳಿಗೆ 200 ಯೂನಿಟ್ ಫ್ರೀ ಅಂತ ಹೇಳಿದ್ರಲ್ಲ ಸರ್, ಮನೆಗಳ ಹೆಸರಲ್ಲಿ ಕಮರ್ಷಿಯಲ್ ಕಟ್ಟಡಗಳಿಗೂ ಇದು ಬಳಕೆ ಆಗ್ತಾ ಇದೆ ಸರ್. ಬಾಡಿಗೆ ನೀಡೋ ಅಂಗಡಿಗಳಿಗೂ ಉಚಿತ ವಿದ್ಯುತ್ ನೋಂದಣಿ ಆಗಿದೆ. ಮನೆ ವಿದ್ಯುತ್ ವಾಣಿಜ್ಯ ಉದ್ದೇಶಗಳಿಗೆ ಚಿಕ್ಕ ಆಮೇಲೆ ಸ್ಮಾಲ್ ಇಂಡಸ್ಟ್ರಿಯಲ್ಗೂ ಬಳಕೆ ಆಗ್ತಾ ಇದೆ. ಬಾಡಿಗೆದಾರರ ಹೆಸರಲ್ಲಿ ವಿದ್ಯುತ್ ವಾಣಿಜ್ಯ ಉದ್ದೇಶಕ್ಕೆ ಬಳಕೆ ಆಗ್ತಾ ಇದೆ. 1.70 ಕೋಟಿ ಗೃಹ ಜ್ಯೋತಿ ಫಲಾನುಭವಿಗಳ ಬಗ್ಗೆ ಈಗ ಪರಿಶೀಲನೆ ಆಗಬೇಕು ಸರ್. ಕರ್ನಾಟಕ ಹೊರತುಪಡಿಸಿ ಅನ್ಯ ರಾಜ್ಯದ ನಿವಾಸಿಗಳನ್ನ ಇವರು ಪಟ್ಟಿಯಿಂದ ಹೊರಗೆ ತೆಗಿತೀವಿ ಅಂತ ಹೇಳ್ತಿದ್ದಾರೆ. ಇದು ರಾಜ್ಯದಲ್ಲಿ ಮತದಾನ ಮಾಡುವ ಜನರಿಗೆ ಮಾತ್ರ ಯೋಜನೆ ಅಂತ ಹೇಳಿದ್ದಾರೆ. ಇವಾಗ ಐ ಹ್ಯಾವ್ ಫ್ಯೂ ಕ್ವೆಶನ್ಸ್ ಸಮೀವುಲ್ಲಾ ಸರ್ ಅಂಡ್ ನಿಜಾಮ್ ಅವರೇ. ಈಗ ಯಾರು ಕೆಲ್ಸದ ಮೇಲೆ ಬೆಂಗಳೂರಿಗೆ ಬಂದಿರ್ತಾರೆ, ಅವ್ರು ವೋಟಿಂಗು ಈ ಹೈದ್ರಾಬಾದೋ ತೆಲಂಗಾಣನೋ ಎಲ್ಲೋ ಇರುತ್ತೆ. ಇಲ್ಲಿ ಮನೆ ಬಾಡಿಗೆಗೆ ತಗೊಂಡಿರ್ತಾರೆ ಅವರು. ಅವ್ರಿಗೆ ಯಾವ ರೀತಿ ಫ್ರೀ ಮಾಡ್ತೀರಿ ನೀವು? ಒಬ್ಬನ ಹೆಸರಲ್ಲಿ 3 ಮೀಟರ್ 7 ಮೀಟರ್ 10 ಮೀಟರ್ ಇರುತ್ತೆ. ಹೌ ಯು ಆರ್ ಗೋಯಿಂಗ್ ಟು ಕನ್ಸಿಡರ್ ದಿಸ್? ಇನಿಷಿಯಲಿ ಅವರು ರಿಜಿಸ್ಟರ್ ಮಾಡುವಾಗ ಅದು ಓನರ್ ರೆಂಟಲ್ ಅಂತ ಬರ್ತಾ ಇತ್ತು. ಫಸ್ಟ್ ಓನರ್ ಇದ್ರೆ ಇಫ್ ಹಿ ಅಪ್ಲೈಸ್ ಆಸ್ ಓನರ್ ಅವ್ರಿಗೆ ಕೊಟ್ಟಿದ್ದೀವಿ. ರೆಂಟಲ್ ಕೇಳಿ ಆ ಪೋರ್ಟಲ್ ಅಲ್ಲಿ 2 ಆಪ್ಷನ್ಸ್ ಇತ್ತು, ಇದರ್ ಯುವರ್ ಓನರ್ ಆರ್ ರೆಂಟಲ್ ಪರ್ಸನ್. ಆ ರೆಂಟಲ್ ಇದ್ದಿದ್ರೆ ನೀವು ಅದ್ರ ಮೇಲೆ ನೀವು ಆಧಾರ್ ಕಾರ್ಡ್ ನೀವು ಮತ್ತೆ ವೋಟರ್ ಐ ಡಿ ನೀವು ಪ್ರೊಡ್ಯೂಸ್ ಮಾಡಬೇಕಾಗಿತ್ತು. ಸೊ ಆ ಸಂದರ್ಭದಲ್ಲಿ ಯಾರ್ಯಾರು ಆಚೆಯಿಂದ ಬಂದಿದ್ರು ಅದೆಲ್ಲ ಫಸ್ಟ್ ಮಂತ್ ಅಲ್ಲೇ ಡಿಆಕ್ಟಿವೇಟ್ ಆಯ್ತು. ಖಂಡಿತ ಆಗಿಲ್ಲ. ಇನ್ ಸ್ವಲ್ಪ ಏನ್ ಮಾಡಿದ್ದಾರೆ ನೋಡಿ ಮೇಡಮ್, ಸ್ವಲ್ಪ ಡೊಮೆಸ್ಟಿಕ್ ಸಿಲಿಂಡರ್ಸ್ ಹೋಟೆಲ್ಗೂ ಯೂಸ್ ಮಾಡ್ಕೊಂತಾರೆ. ಡೊಮೆಸ್ಟಿಕ್ ಸಿಲಿಂಡರ್ಸ್ ಗ್ಯಾರಂಟಿ ಸ್ಕೀಮ್ ಅಲ್ಲಿ ನಾವು 24/7 ಪೊಲೀಸಿಂಗ್ ಮಾಡಕ್ ಆಗೋದಿಲ್ಲ. ಮಾಡ್ಬೇಕು, ನಾವು ಮಾಡಕ್ ಆಗೋದಿಲ್ಲ. ಮಾಡ್ತಾ ಇದ್ದೀವಿ. ಇವ್ರು ಹೇಳ್ತಾ ಇದ್ರಲ್ಲ ಸ್ಕಿಲ್ ಡೆವಲಪ್ಮೆಂಟ್ ಪ್ರೋಗ್ರಾಮ್, CAG ರಿಪೋರ್ಟ್ ಇದೆಯಲ್ಲ ಕೇಳ್ಬಿರಿ. 94% ಅಕೌಂಟ್ಗಳು ನಿಜಾಮ್ ಅವರು ಈಗ ಹೇಳಿದ್ದು ನಾವು ಒಪ್ಪಕ್ಕಾಗಲ್ಲ. ನೀವೊಂದು ಸಿಸ್ಟಮ್ ರನ್ ಮಾಡ್ತೀರಾ, ಅದಕ್ಕೋಸ್ಕರ ಗ್ಯಾರಂಟಿ ಸಮಿತಿಗಳಂತ ಆಲ್ಟರ್ನೇಟಿವ್ ಸಿಸ್ಟಮ್ ಮಾಡಕ್ಕಾಗಲ್ಲ ಅಂದ್ರೆ ಏನ್ ಅರ್ಥ? ಮೀಟರ್ ರೀಡರ್ಸ್ ಇರ್ತಾರೆ ಡಿಪಾರ್ಟ್ಮೆಂಟ್ ಅಲ್ಲಿ. ಮನೆ ಗೊತ್ತಿರುತ್ತೆ, ಒಂದ್ ನಿಮಿಷ, ಡಿಪಾರ್ಟ್ಮೆಂಟ್ ಅಲ್ಲಿ ಮೀಟರ್ ರೀಡರ್ಸ್ ಇರ್ತಾರೆ. ಮನೆಗೆ ಗೊತ್ತಿರುತ್ತೆ ರೆಂಟ್ ಯಾವ್ದು, ಓನರ್ ಯಾವ್ದು, ಮನೆಗೆ ಹೋಗ್ತಾರೆ ಮೀಟರ್ ರೀಡರ್ಸ್. ಅವ್ರನ್ನ ಯೂಸ್ ಮಾಡ್ಕೊಳ್ಳಿ, ನಿಮಗ್ ನಕಲಿ ಯಾವ್ದು ಅಂತ ಗೊತ್ತಾಗ್ಬಿಡುತ್ತೆ. ಒಬ್ಬೊಬ್ಬನ ಹೆಸರಲ್ಲಿ ಇನ್ನೊಂದಿದೆ, ಒಬ್ಬೊಬ್ಬನ ಹೆಸರಲ್ಲಿ 5 ಮೀಟರ್ 5ಕ್ಕೂ ಫ್ರೀ. ಇಲ್ಲ ಆತರ ಆಗಿಲ್ಲ. ಅಲ್ಲ ರೀ ನಿಜಾಮ್ಜಿ, ನೀವು ಹೇಳೋದು ಬೇರೆ, ಆದ್ರೆ ಇಲ್ಲಿ ಆಗಿರೋ ಅನಾಹುತಗಳಿದೆಯಲ್ಲ, ನನಗೆ ವೆರಿ ಸಿಂಪಲ್ ಆಗಿ ಹೇಳಿ, ಇಷ್ಟು ಕೋಟಿ ಹಣವನ್ನ ಈಗ IT ಪೇಯರ್ಸ್ಗೂ ಗೃಹಲಕ್ಷ್ಮಿ ದುಡ್ಡು ಹೋಗಿದ್ಯಲ್ಲ ಅದನ್ನ ವಾಪಸ್ ಕಲೆಕ್ಟ್ ಮಾಡ್ತೀರಾ? ಒಂದು ಪ್ರಶ್ನೆ. ಇನ್ನು ಬೇರೆಯವ್ರಿಗೆ ಹೋಗಿದ್ಯಲ್ಲ ಅದನ್ನ ಕಲೆಕ್ಟ್ ಮಾಡ್ತೀರಾ? ಈ ಗೃಹ ಜ್ಯೋತಿ 200 ಯೂನಿಟ್ ದುಡ್ಡು ನೀವು ಫ್ರೀ ಕೊಟ್ಬಿಟ್ಟಿದ್ದೀರಲ್ಲ, 200 ಯೂನಿಟ್, ಆ 200 ಯೂನಿಟ್ ಫ್ರೀ ಕೊಟ್ಟು ಅದು ದುರ್ಬಳಕೆ ಆಗಿರೋದನ್ನ ಅದ್ರ ದುಡ್ಡು ವಾಪಸ್ ಕಲೆಕ್ಟ್ ಮಾಡ್ತೀರಾ? ಅಥವಾ ಅವ್ರ ಮೀಟರ್ ಬೋರ್ಡ್ ಕ್ಯಾನ್ಸಲ್ ಮಾಡ್ತೀರಾ? ಏನ್ ಮಾಡ್ತೀರಾ? ಅಥವಾ ಇದು ಯಾವ್ದು ಜನಗಳ ಹತ್ರ ನಾವು ಬಿಲ್ಡಿಂಗ್ ಫ್ರೀ ಮಾಡಿದಾರಲ್ಲ ಅದಕ್ಕೆ ಮತ್ತೆ ಕಮರ್ಷಿಯಲ್ ಬಿಲ್ಡಿಂಗ್ ಯಾರಾದ್ರೂ ಫ್ರೀ ಮಾಡ್ತಾರೇನ್ರಿ? ಏನ್ ಅಷ್ಟು ಶ್ರೀಮಂತ ಸರ್ಕಾರನಾ ನಿಮ್ ಸರ್ಕಾರ? ದಂಡ ಹಾಕ್ಬೇಕು ಅವರಿಗೆ. ದಂಡ ಹಾಕ್ತಿವಿ ಸಮೀವುಲ್ಲಾ ಅವರೇ. ನಾನೇನ್ ಹೇಳ್ತಾ ಇರೋದು, ಎಲ್ಲಿ ಡಿಸ್ಕ್ರಿಪೆನ್ಸಿ ಆಗಿದೆ ಅದು ಸರಿ ಮಾಡಿಸ್ತೀವಿ, ಎಲ್ಲೆಲ್ಲಿ ಮಿಸ್ಯೂಸ್ ಆಗಿದೆ ಅಲ್ಲೂ ಸ್ವಲ್ಪ ಪೆನಾಲ್ಟಿ ಏನ್ ಮಾಡ್ಬೇಕು ಅದೆಲ್ಲ. ಯು ಕ್ಯಾನ್ ನಾಟ್ ಸೇ ಪೆನಾಲ್ಟಿ. ದುಡ್ಡು ವಸೂಲಿ ಮಾಡಿ, ದುಡ್ಡು ರಿಕವರ್ ಮಾಡಿ. ಇಲ್ವಾ? ಯಾರ ಇಲಾಖೆಯಲ್ಲಿದ್ರು, ಸಮಿತಿಲಿ ಯಾರಿದ್ರು, ಮಿನಿಸ್ಟ್ರಿ ಯಾರಾಗಿದ್ರು, ಯಾರು ಸೈನ್ ಮಾಡಿದ್ರು, ಮನೆಯಿಂದ ತಗೊಂಬಂದ್ ಕೊಡಿ. ಸಿಂಧುರಾಜಿ, ರಿಕವರ್ ಆಗೇ ಆಗ್ತದೆ. ಇದು ಟ್ರಾನ್ಸ್ಪರೆನ್ಸಿ ಆಕ್ಟ್ ಪ್ರಕಾರ ನಾವು ಹೇಗೆ ನಾವು ಸ್ಟ್ರೀಮ್ ಲೈನ್ ಮಾಡಬೇಕು ಅದೆಲ್ಲ ಮಾಡ್ತೀವಿ. ಟ್ರಾನ್ಸ್ಪರೆನ್ಸಿ ಆಕ್ಟ್ ಇದೆ ಪತ್ರದಲ್ಲಿ ಇದೆ. ಸಿಂಧುರಾಜಿ, ಐ ವಿಲ್ ಅಶ್ಯೂರ್ ಯು ಅಂಡ್ ದ ಪೀಪಲ್ ಆಫ್ ಕರ್ನಾಟಕ, ನಾಟ್ ಒನ್ ಸಿಂಗಲ್ ರೂಪಿ is diverted from the account of the government. I know, not single rupee. Crores will divert from the account. ಇಲ್ಲ, ಚಾನ್ಸ್ ಇಲ್ಲ. I do agree. CM ಹೇಳಿದ್ರಲ್ಲ 10 ರೂಪಾಯಿ ತಗೊಂಡ್ರೆ ಫೋನ್ ಮಾಡಿ ಅಂತ. 10 ರೂಪಾಯಿ ಯಾರು ಕೇಳಲ್ಲ. ಯಾವುದು ಕಾರಣಕ್ಕೂ ಕೋಟಿಗಳೆಲ್ಲರೂ ಇಲ್ಲ. that is a ಕಾಲ್ಪನಿಕ್ way of thinking.
ಅದು It's a fact. No, it's not a fact. I will request not- you to kindly go to root level. I will You will be sitting in definitely- Delhi for most of the time. I request you to kindly go to the root level I and spend see. more time in ಚನ್ನಪಟ್ಟಣ. ಆಯ್ತಾ? ಆದ್ರೆ ಈ ಜನರಿಗೆ ಒಂದು ಆಶ್ವಾಸನೆ ಏನಂದ್ರೆ ನೀವು ದಯವಿಟ್ಟು ಹೋಗ್ಬಿಟ್ಟು ಈ KYC ಮಾಡಿ ಯಾರ್ಯಾರ್ದು ಕರೆಕ್ಟ್ ಆಗಿದ್ದೆ ಅವ್ರಿಗೆಲ್ಲರಿಗೂ ಗೃಹಲಕ್ಷ್ಮಿ ಮತ್ತೆ ಗೃಹ ಜ್ಯೋತಿದು ಸವಲತ್ತುಗಳು ಬರ್ತಾ ಇರ್ತದೆ. ಇಟ್ ಈಸ್ ಅನ್ ಎಂಡ್ಲೆಸ್ ಪ್ರೋಸೆಸ್. ವಿ ಸ್ಟ್ಯಾಂಡ್ ವಿತ್ ದಿ ಪೀಪಲ್. ನಿಮ್ ಜೊತೆ ನಾವು ಸಮೀಲ sir, ನಿಮ್ last reaction on ಅವ್ರು this. ಏನಾದ್ರೂ ಹೇಳಿ ಕೇಳಬೇಡಿ ನೀವು. ಅವರು ಸುಮ್ಮನೆ ಆತಂಕ ಸೃಷ್ಟಿ ಮಾಡ್ತಾ ಇದ್ದಾರೆ. ಅವ್ರ ಮಾತಿಗೆ ನೀವು ಯಾವ್ದು ಬೆಲೆನೇ ಕೊಡಬೇಡಿ. ಸಮೀಲ ಸರ್, ನಿಮ್ಮ ಲಾಸ್ಟ್ ರಿಯಾಕ್ಷನ್. ಒಂದು ಈಗ ಹೊಸದಾಗಿ ರಿವಿಷನ್ ಮಾಡೋ ತರ ಈ ಗ್ಯಾರಂಟಿ ಕಮಿಟಿಗಳನ್ನ ವಿಸರ್ಜನೆ ಮಾಡಿ ಅವರಿಂದ ಏನು ವೇಸ್ಟ್ ಅಂತ ಗೊತ್ತಾಗಿದೆ. ಅದು ಬೊಕ್ಕಸಕ್ಕೆ ಭಾರ. ಅದು ಆ ಕಮಿಟಿಗಳು ಏನಿದಾವೆ ಬೊಕ್ಕಸಕ್ಕೆ ಭಾರ. ಗೌರ್ಮೆಂಟ್ ಲೆವೆಲ್ ಅಲ್ಲೇ ಸೂಪರ್ವಿಷನ್ ಮಾಡ್ಕೊಳ್ಳೋದಕ್ಕೆ ಒಂದು ಸಿಸ್ಟಮ್ ಅಂತ ಇರ್ಬೇಕಾದ್ರೆ ಆಲ್ಟರ್ನೇಟಿವ್ ರಿಹೆಬಿಲಿಟೇಷನ್ ಸಿಸ್ಟಮ್ ಈಗ 60-70 ಕೋಟಿ ಅಲ್ಲಿ ಮಿಕ್ಕಿತ್ತು ಅಂತ ತಿಳ್ಕೊಳ್ಳಿ. ಆ ದುಡ್ಡು ಕಮಿಟಿಗೆ ಹೋಗುತ್ತೆ. ಇನ್ನು ಮಿಕ್ಸೋದ್ರ ಉದ್ದಕ್ಕೆ ಏನಾದ್ರು ಬಂತಾ? ಇಲ್ಲ. ಅದರಿಂದ ಒಟ್ಟು ರಿವಿಷನ್ ಏನಿದೆ ವಿ ವೆಲ್ಕಮ್. ಚೀಫ್ ಮಿನಿಸ್ಟರ್ ಇದನ್ನ ಮರುಪರಿಶೀಲನೆಗೆ ಏನ್ ಮಾಡಿದ್ದಾರೆ ಅದನ್ನು ವೆಲ್ಕಮ್ ಮಾಡ್ತೇವೆ. ಬಟ್ ಅನ್ನೆಸೆಸರಿ ಎಕ್ಚೆಕರಿಗೆ ಭಾರ ಆಗೋದನ್ನೆಲ್ಲ ರದ್ದು. ಆಲ್ರೈಟ್ ಚಂದ್ರಶೇಖರ್ ಅವರು, ನಿಮ್ಮ ಲಾಸ್ಟ್ ಫ್ಯೂ. ಇದು ಭ್ರಷ್ಟಾಚಾರದ ಬಗ್ಗೆ ಈಗ ಮಾತು ಶುರು ಮಾಡಿದ್ರೆ ಡಿ ಕೆ ಶಿವಕುಮಾರ್ ಅವರು 10 ರೂಪಾಯಿ ಯಾರು ಲಂಚ ಕೇಳೋದು ನನಗೆ ಫೋನ್ ಮಾಡಿ ಅಂತೇಳಿ. ಯಾರು ಹೇಳ್ತಿರೋದು? 682 ಕೋಟಿ ಭ್ರಷ್ಟಾಚಾರ ಮಾಡಿ ಜೈಲ್ಗೆ ಹೋಗಿ ಬೇಲ್ ಮೇಲಿರೋ ಪುಣ್ಯಾತ್ಮ ಈಗ ಹೇಳ್ತಾ ಇದ್ದಾರೆ 10 ರೂಪಾಯಿ ಅಲ್ಲ, ನೀವು ಭ್ರಷ್ಟಾಚಾರ BJP ಮಾಡಿದ್ರು ಬಹಳ ಅಂತ ಜನ- ಹೇಳಿ. ನೀವು ನಾನು ಹೇಳ್ತಾ BJP ಇದ್ದೀನಿ. ಮುಖ್ಯಮಂತ್ರಿ ಅದನ್ನ ಜೈಲಿಗೆ ಹೋಗಿ ಹಾಗಾಗಿ ಬಂದಿರೋರು ಈಗ ಎರಡದು 3 ವರ್ಷ ನಿಮ್ಮಲ್ಲೂ ಬಹಳ ಜನ ಜೈಲಿಗೆ ಹೋಗಿ ಬಂದಿರೋರು ಇದ್ದೀರಿ. ಸುಬೇಂದು ಅಧಿಕಾರಿ, ಈಗ ಇಲ್ಲಿವರೆಗೂ ಆಗಿರ್ತಕ್ಕಂಥ ಭ್ರಷ್ಟಾಚಾರ ಇವರೇ ಒಪ್ಕೊಂಡಿರ್ತಕ್ಕಂಥ ಹಗರಣಗಳನ್ನ ಇವತ್ತು ಹಣ ತಗೊಂಡ್ಬಂದು ಕೊಡ್ತಾರ. ಆಲ್ರೈಟ್, ಥ್ಯಾಂಕ್ ಯು ಸೋ ಮಚ್. ಭ್ರಷ್ಟ ಜನತಾ ಬಿಜೆಪಿಯಲ್ಲೂ ಬಹಳಷ್ಟು ಜನ ಜೈಲಿಗೆ ಹೋಗಿ ಬಂದಿರೋರು ಇದ್ದೀರಿ. ಆದ್ರೆ ಬಿಜೆಪಿಗೆ ಬಂದ ಮೇಲೆ ಅವರ ಪಾಪಗಳೆಲ್ಲ ತೊಳೆದು ಬಿಟ್ಟಿದ್ದೀರಿ, ಅದು ನಮಗ್ ಗೊತ್ತಿದೆ. ಸೊ ಬಿಜೆಪಿ ಅವ್ರಿಗೆ ಇದ್ರ ಬಗ್ಗೆ ಮಾತಾಡೋದಕ್ಕೆ ನೈತಿಕತೆ ಇಲ್ಲ. ಅಫ್ಕೋರ್ಸ್ ಫಾರ್ ದ್ಯಾಟ್ ಮ್ಯಾಟರ್ ಯಾವ ಪಕ್ಷಗಳಿಗೂ ಅದ್ರ ಬಗ್ಗೆ ಮಾತಾಡೋದಕ್ಕೆ ನೈತಿಕತೆ ಇಲ್ಲ. ಲಾಸ್ಟ್ ಫ್ಯೂ ವರ್ಡ್ಸ್ ಹೇಳ್ಬಿಡ್ತೀನಿ. ಗ್ಯಾರಂಟಿ ಅನುಷ್ಠಾನ ಸಮಿತಿನೇ ಒಂದು ದೊಡ್ಡ ಬೋಗಸ್. ಯಾಕೆಂದ್ರೆ ಅದ್ರ ಅವಶ್ಯಕತೆ ಇಲ್ಲ. ಒಂದು ಇಲಾಖೆಯಲ್ಲಿ ಮಿನಿಸ್ಟರ್ ಮೇಲೆ, ಕಮಿಷನರ್ಗಳಿದ ಮೇಲೆ, ಅದ್ರಲ್ಲಿ ಅಸಿಸ್ಟೆಂಟ್ ಕಮಿಷನರ್ಗಳಿದ ಮೇಲೆ, ಒಂದು ದೊಡ್ಡ ಇಲಾಖೆಯಲ್ಲಿ ಅಷ್ಟೊಂದು ಜನ ಆಫೀಸರ್ಸ್ ಇದ್ಮೇಲೆ, ಒಬ್ಬ ಉಸ್ತುವಾರಿ ಸಚಿವ ಅಂತ ಇದ್ಮೇಲೆ ಇಷ್ಟು ಗ್ಯಾರಂಟಿ ಅನುಷ್ಠಾನ ಸಮಿತಿ ಅಂತ ಇದ್ಕೊಂಡು ನೀವು ಮಾಡಿರೋಂಥ ಈ ಭ್ರಷ್ಟಾಚಾರ ಮತ್ತು ಇದರ ದುರುಪಯೋಗ ಇದೆಯಲ್ಲ, ಇಷ್ಟೊಂದು ಹಣ, ಇದಕ್ಕೆ ಖಂಡಿತವಾಗ್ಲೂ ಗ್ಯಾರಂಟಿ ಅನುಷ್ಠಾನ ಸಮಿತಿ ಎಷ್ಟು ಮಟ್ಟಕ್ಕೆ ಕೆಲಸ ಮಾಡಿದೆ ಅನ್ನೋದು ಗೊತ್ತಾಗುತ್ತೆ. ಮತ್ತು ಇವಾಗ ಏನು ಹಣ ಪೋಲಾಗಿದೆಯಲ್ಲ, ಗೃಹಲಕ್ಷ್ಮಿ, ಗೃಹ ಜ್ಯೋತಿ ಇರ್ಲಿ, ಅನ್ನಭಾಗ್ಯ ಇನ್ಕ್ಲೂಡಿಂಗ್ ಅನ್ನಭಾಗ್ಯದಲ್ಲಿ, ಈ ದುಡ್ಡನ್ನ ನೀವು ಕರ್ನಾಟಕದ ಜನರ ದುಡ್ಡು ಬಳಸ್ಕೊಂಡಿದ್ದೀರಿ. ಈ ದುಡ್ಡನ್ನ ಎಲ್ಲಿಂದ ವಾಪಸ್ ತರ್ತೀರಿ? ಮತ್ತು ಎಷ್ಟೋ ಜನ ITPS ದುಡ್ಡನ್ನ ಬಳಸ್ಕೊಂಡಿದ್ದೀರಲ್ಲ, ಸೊ ಅವ್ರ ಹತ್ರ ಹೋಗಿ ವಾಪಸ್ ಇಸ್ಕೊಂಡು ಬರ್ತೀರಾ ದುಡ್ಡನ್ನ? ಇದರ ಹೊಣೆಯನ್ನ ಯಾರು ಹೊತ್ಕೊಳ್ತೀರಿ? ಗ್ಯಾರಂಟಿ ಅನುಷ್ಠಾನ ಸಮಿತಿಯ ಅಧ್ಯಕ್ಷರು ಹೊತ್ಕೊಳ್ತಾರಾ? ಅದ್ರ ಮೆಂಬರ್ಸ್ ಹೊತ್ಕೊಳ್ತಾರಾ? CM ಹೊತ್ಕೊಳ್ತಾರ, ಅಥವಾ ಮಾಜಿ CM ಹೊತ್ಕೊಳ್ತಾರ, ಅಥವಾ ಇಲಾಖೆಯ ಮಿನಿಸ್ಟ್ರು ಯಾರಿದ್ರು ಅಂದಿನ ದಿನ ಇಲಾಖೆಯ ಜವಾಬ್ದಾರಿಯನ್ನ ಹೊತ್ಕೊಂಡ್ರೆ ಅವ್ರು ಹೊತ್ಕೊಳ್ತೀರಾ? ಜನರ ತೆರಿಗೆ ಹಣವನ್ನ ಗ್ಯಾರಂಟಿ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಈ ರೀತಿ ಪೋಲ್ ಮಾಡಿ ಇವತ್ತು ಪರಿಷ್ಕರಣೆ ಮಾಡೋದಕ್ಕೆ ಹೊರಟಿದ್ದೀರಿ. ಮಾಡಿ, ಬೇಡ ಅಂತ ಹೇಳಲ್ಲ. ಆದ್ರೆ ಪೋಲ್ ಆಗಿರೋ ಹಣವನ್ನ ವಾಪಸ್ ತಗೊಂಡು ಬನ್ನಿ. ಕರ್ನಾಟಕದ ಜನರ ಬೆವರಿನ ಹಣ ಅದು, ತೆರಿಗೆದಾರರ ಹಣ ಅದು. ಯಾವ ರೈಟ್ಸು ಇಲ್ಲ ಸರ್ಕಾರಕ್ಕೆ ಈ ಹಣವನ್ನ ಈ ರೀತಿ ಪೋಲ್ ಮಾಡೋದಕ್ಕೆ. ಇದೇ ರೀತಿ ನೀವು ಮುಂದುವರಿತಾ ಹೋದ್ರೆ ಕರ್ನಾಟಕದ ಜನ ನಿಮ್ಮನ್ನ ಕ್ಷಮಿಸೋದಿಲ್ಲ ಅಂತ ಹೇಳ್ತಾ ಇವತ್ತಿನ ಬುಲೆಟಿನ್ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನೋಡ್ತಾ ಇರಿ ಪವರ್ ಟಿವಿ, ಇದು ನಿಮ್ಮ ಶಕ್ತಿ.